ಪ್ಯಾನ್ ವರ್ಲ್ಡ್ ಸಿನಿಮಾ ರಂಗದಲ್ಲಿ ಟಾಕ್ಸಿಕ್ ಸಿನಿಮಾದ ಹವಾ ಜೋರಾಗಿ ನಡೀತಾ ಇದೆ. ಬರೋಬ್ಬರಿ 1 ಗಂಟೆಯಲ್ಲಿ 20,000 ಟಿಕೆಟ್ಸ್ ಅನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡ್ತಾರೆ. ಪಕ್ಕಾ ಟಾಕ್ಸಿಕ್ ಸೆಂಚುರಿ ಕ್ಲಬ್ ಸೇರುತ್ತೆ ಅಂತ ಹೇಳ್ಬಿಟ್ಟು ಸಿರಿ ಪಂಡಿತರು ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. Who the hell are you? I'm his regular. Who the hell are you? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಸದ್ಯ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು, ಭಾರತೀಯ ಚಿತ್ರರಂಗದಲ್ಲಾಗಿರ್ಬೋದು, ಹಾಗೆಯೇ ಪ್ಯಾನ್ ವರ್ಲ್ಡ್ ಸಿನಿಮಾ ರಂಗದಲ್ಲಾಗಿರ್ಬೋದು, ಎಲ್ಲ ಕಡೆ ನಡೀತಾ ಇರುವಂಥದ್ದು ನಮ್ಮ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಹವಾ ಪ್ಯಾನ್ ವರ್ಲ್ಡ್ ಸಿನಿಮಾ ರಂಗದಲ್ಲಿ ಜೋರಾಗಿ ನಡೀತಾ ಇದೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಫೈನಲಿ ಆಗಸ್ಟ್ 26ಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಆಫ್ಟರ್ KGF ನಂತರ ಬರೋಬ್ಬರಿ 3-4 ವರ್ಷಗಳ ನಂತರ ಬೆಳ್ಳಿ ಪರದೆಯಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕ್ಷಣಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು ಎಲ್ಲರೂ ಕೂಡ. ಅದರಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಕೌತುಕತೆಯಿಂದ, ಕಾತರದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ರು. ಕೊನೆಗೂ ಆ ಒಂದು ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ಗೆ ಮುಹೂರ್ತ ಫಿಕ್ಸ್ ಆಗಿದ್ದು. ಅದರಲ್ಲೂ ಕೂಡ ಮಾರ್ಚ್ಗೆ ಬರ್ತಾರೆ, ಜೂನಿಗೆ ಬರ್ತಾರೆ, ಆಗಸ್ಟಿಗೆ ಬರ್ತಾರೆ ಅಂದಾಗ ಎಲ್ರಿಗೂ ಕೂಡ ಸ್ವಲ್ಪ ನಿರಾಸೆ ಆಗ್ತಾ ಬಂತು. ಯಾವಾಗಪ್ಪ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಬೆಳ್ಳಿ ಪರದೆಯಲ್ಲಿ ನೋಡಬೇಕು ಅನ್ನುವಂತಹ ಕಾತರ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಒಂದು ಕಡೆ ಆ ಪೋಸ್ಟ್ಪೋನ್ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ನಿರಾಸೆ ಆಗ್ತಾ ಇತ್ತು. ಆದರೆ ಇದೀಗ ಫೈನಲಿ ಟಾಕ್ಸಿಕ್ ಸಿನಿಮಾದ ದರ್ಶನ ಆಗ್ತಾ ಇದೆ. ಕೇವಲ ಕನ್ನಡಿಗರಷ್ಟೇ ಅಲ್ಲದೆ ಪರಭಾಷಾ ಸಿನಿಮಾ ರಂಗಗಳಲ್ಲಿ ಪರಭಾಷಾ ಸಿನಿ ಪ್ರೇಕ್ಷಕರ ಅಷ್ಟೇ ಅಲ್ಲದೆ ಪ್ಯಾನ್ ವರ್ಲ್ಡ್ ಸಿನಿಮಾ ರಂಗದಲ್ಲಿ ಟಾಕ್ಸಿಕ್ ಸಿನಿಮಾದ ಹವಾ ಜೋರಾಗಿ ನಡೀತಾ ಇದೆ. ಎಸ್, ಸದ್ಯ ಕೌಂಟ್ ಡೌನ್ ಶುರುವಾಗಿದೆ. ಅಂದರೆ ಆಗಸ್ಟ್ 26ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ನಾವು 22ನೇ ತಾರೀಕಿನ ಹಂಚಿನಲ್ಲಿದ್ದೀವಿ. ನಿನ್ನೆಯಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಟಾಕ್ಸಿಕ್ ಸಿನಿಮಾ ತಂಡ ಬೆಳಗ್ಗೆ 8 ಗಂಟೆಯಿಂದ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ಸ್ನ ಓಪನ್ ಮಾಡಲಾಗಿತ್ತು. ಯಾವಾಗ ಟಾಕ್ಸಿಕ್ ಸಿನಿಮಾ ತಂಡ ಬೆಳಗ್ಗೆ 8 ಗಂಟೆಗೆ ವರಮಹಾಲಕ್ಷ್ಮಿ ಹಬ್ಬದಂದು ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ಸ್ನ ಓಪನ್ ಮಾಡ್ತೋ, ಗಂಟೆಗೆ 15,000-20,000 ಗಡಿಯನ್ನು ದಾಟ್ತಾ ಮುನ್ನುಗ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಒಬ್ಬ ಕನ್ನಡಿಗನ ಸಿನಿಮಾವನ್ನು ನೋಡೋದಕ್ಕೆ ಸಿನಿ ಪ್ರೇಕ್ಷಕರು ಇಷ್ಟೊಂದು ಕಾತರದಿಂದ ಕಾಯ್ತಾ ಇದ್ದಾರಾ ಅನ್ನುವಂಥದ್ದು ನಿಜವಾಗ್ಲೂ ಒಂಥರ ಹಿಸ್ಟ್ರಿ ಅಂತಲೇ ಅನ್ಬೋದು. ಯಾಕೆಂತಂದರೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಸುಮನ್ ಟಿವಿ ಕನ್ನಡ ಹಾಗೆಯೇ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್, ಬುಕಿಂಗ್ ಓಪನ್ ಆದ ಒಂದೇ 1 ಗಂಟೆಯಲ್ಲಿ 20,000 ಟಿಕೆಟ್ಸ್ ಟಾಕ್ಸಿಕ್ ಸಿನಿಮಾವನ್ನು ನೋಡೋದಕ್ಕೆ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಇರುವಂತಹ ಸಿನಿ ಪ್ರೇಕ್ಷಕರು ಬರೋಬ್ಬರಿ 1 ಗಂಟೆಯಲ್ಲಿ 20,000 ಟಿಕೆಟ್ಸನ್ನು ಅಡ್ವಾನ್ಸ್ ಆಗಿ ಬುಕ್ ಮಾಡ್ತಾರೆ. ಹೋಗ್ತಾ ಇನ್ನೇನು ಟಾಕ್ಸಿಕ್ ಆರ್ಭಟ ಜೋರಾಗ್ತಾ ಇದ್ದಂಗೆ ಗಂಟೆಗೆ 25,000ದಿಂದ 30,000 ಟಿಕೆಟ್ಸ್ ಬುಕ್ ಆಗೋದಕ್ಕೆ ಶುರುವಾಯಿತು. ಸಿನಿ ಪ್ರೇಕ್ಷಕರೆಲ್ಲರೂ ಕೂಡ ನಿಬ್ಬೆರಗಾಗಿ ನೋಡ್ತಾ ಇದ್ರು, ಏನಪ್ಪ ಇದು ಟಿಕೆಟೇ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಯಾರ್ಯಾರು ಸಿಗ್ತಾ ಇದ್ದು ಹಬ್ಬದಿಂದ ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬ ವರ ಕೊಡ್ತು ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಆಗ್ತಾ ಇಲ್ಲ ಅನ್ನುವಂಥದ್ದು. ವೆಬ್ಸೈಟ್ ಬ್ಯುಸಿ ಅದನ್ನ ತೋರಿಸೋದಾಗಿರ್ಬೋದು, ಅಥವಾ ಯಾಕೋ ಟಿಕೆಟ್ ಬುಕ್ ಆಗ್ತಿಲ್ಲ, ಸರ್ವರ್ ಬ್ಯುಸಿ ಅಂತ ತೋರಿಸ್ತಾ ಇದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಟಾಕ್ಸಿಕ್ ಆರ್ಭಟ ವರಮಹಾಲಕ್ಷ್ಮಿ ಹಬ್ಬದಂದು ಹುಡುಗಿಯರಿಗೆಲ್ಲನೂ ಕೂಡ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋದಾಗಿದ್ರೆ, ಹುಡುಗರಿಗಾಗಿರ್ಬೋದು ಹಾಗೆಯೇ ಸಿನಿಮಾ ಪ್ರಿಯರಿಗಾಗಿರ್ಬೋದು ಟಾಕ್ಸಿಕ್ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಆಗಿ ಟಿಕೆಟನ್ನು ಬುಕ್ ಮಾಡುವಂತಹ ಒಂದು ಸಂದರ್ಭ ಎದುರಾಗಿತ್ತು. ಹಾಗೆಯೇ ಯಾವಾಗ ಗಂಟೆಗೆ 25,000-30,000 ಟಿಕೆಟ್ಸ್ ಬುಕ್ ಆಗೋದಕ್ಕೆ ಶುರುವಾಯಿತು, ಆಗ ಕರ್ನಾಟಕದ ಸಿನಿ ಪ್ರೇಕ್ಷಕರು, ಅದರೊಟ್ಟಿಗೆ ಪರಭಾಷಾ ಸಿನಿ ಪ್ರೇಕ್ಷಕರು, ಅದರೊಟ್ಟಿಗೆ ಕೇವಲ ಸಿನಿ ಪ್ರೇಕ್ಷಕರಷ್ಟೇ ಅಲ್ಲ, ಸಿನಿಮಾ ಪಂಡಿತರು ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿದ್ರು. ಅದು ಹೆಂಗೆ ಅಂತ ಹೇಳ್ತೀರಾ, ಗಂಟೆಗೆ 20,000-25,000 ಆಗಿರ್ಬೋದು, 30,000 ಆಗಿರ್ಬೋದು, ಯಾವಾಗ ಈ ಥರ ಟಿಕೆಟ್ಸ್ ಬುಕ್ ಆಗೋದಕ್ಕೆ ಶುರುವಾಯಿತು, ಪಕ್ಕಾ ಗುರು ಇದು ಟಾಕ್ಸಿಕ್ ಮೊದಲ ದಿನವೇ 100 ಕೋಟಿ ಕ್ಲಬ್ ಸೇರುತ್ತೆ, ಸೆಂಚುರಿ ಕ್ಲಬ್ನ ದಾಟುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಿನಿ ಪಂಡಿತರು ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿದ್ರು. ಹಾಗೇನೆ
ಬುಕಿಂಗ್ಸನ್ನು ಅಡ್ವಾನ್ಸ್ ಬುಕಿಂಗ್ಸನ್ನು ಓಪನ್ ಮಾಡಿದಂತಹ ಒಂದೇ ದಿನದಲ್ಲಿ ಟಾಕ್ಸಿಕ್ಸ್ ಟೀಮ್ ಒಂದು ಬಹುದೊಡ್ಡ ಬ್ರೇಕನ್ನು ಹಾಗೆಯೇ ಒಂದು ದಾಖಲೆಯನ್ನು ಮಾಡಿದೆ. ಅದೇನಂತಂದರೆ ಬರೋಬ್ಬರಿ 1,00,000 ಟಿಕೆಟ್ಗಳನ್ನು ಮಾರಾಟ ಮಾಡಲಾಗಿದೆ. ಸೊ ಈ 1,00,000 ಟಿಕೆಟ್ ಮಾರಾಟದಿಂದ ಪಕ್ಕಾ ಟಾಕ್ಸಿಕ್ ಸೆಂಚುರಿ ಕ್ಲಬ್ ಸೇರುತ್ತೆ ಅಂತ ಹೇಳ್ಬಿಟ್ಟು ಸಿರಿ ಪಂಡಿತರು ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಹಾಗೆಯೇ ಟಿಕೆಟ್ ರೇಟ್ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ 400ರಿಂದ 2,000ವರೆಗೂ ಟಿಕೆಟ್ ರೇಟನ್ನು ನಿಗದಿ ಮಾಡಲಾಗಿದೆ. ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾರೂ ಕೂಡ ಮಿಡಲ್ ಕ್ಲಾಸ್ ರೇಂಜಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಯಾಕೆ ಅಂತಂದರೆ ಟಿಕೆಟ್ ರೇಟ್ ಕಡಿಮೆ ಇದ್ರೂ ಕೂಡ ಅಲ್ಲಿ ಪಾಪ್ಕಾರ್ನ್ ಆಗಿರ್ಬೋದು, ಪಾರ್ಕಿಂಗ್ ಚಾರ್ಜಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಆ ಒಂದು ಕಾರಣದಿಂದಾಗಿ ಅಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ 400ರಿಂದ 2,000ವರೆಗೂ ಟಿಕೆಟ್ ರೇಟನ್ನು ನಿಗದಿಪಡಿಸಲಾಗಿದೆ. ಹಾಗೆಯೇ ಬೆಂಗಳೂರಿನ AMB ಸಿನಿಮಾಸ್ ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಮೆಜೆಸ್ಟಿಕ್ ಅಂತಂದರೆ ಎಲ್ಲರೂ ಕೂಡ ಬಂದು ಒಂದ್ಸಲ ನೋಡ್ಕೊಂಡು ಹೋಗುವಂತಹ ಜಾಗ. ಯಾಕೆ ಅಂತಂದರೆ ಎಲ್ಲೇ ಹೋಗಬೇಕು ಅಂದ್ರೂ ಮೆಜೆಸ್ಟಿಕ್ಕಲ್ಲಿ ಎಲ್ಲ ರೀತಿಯಾದಂತಹ ಬಸ್ ಸೌಲಭ್ಯಗಳಾಗಿರ್ಬೋದು, ಟ್ರೈನ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಕನ್ವೀನಿಯೆಂಟ್ ಆಗುವಂತಹ ಜಾಗ ಅದು. ಸೊ ಮೆಜೆಸ್ಟಿಕ್ಕಲ್ಲಿರುವಂತಹ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿರುವಂತಹ AMB ಸಿನಿಮಾಸಲ್ಲಿ ಟೋಟಲ್ ಆಗಿ 9 ಸ್ಕ್ರೀನ್ಗಳಿದೆ. ಅದರಲ್ಲೂ ಕೂಡ ಟಾಕ್ಸಿಕ್ ರಿಲೀಸ್ ಆಗ್ತಾ ಇರುವಂತಹ ಮೊದಲ ದಿನವೇ AMB ಸಿನಿಮಾಸ್ನಲ್ಲೇ ಬರೋಬ್ಬರಿ 23 ಶೋಗಳನ್ನು ಇಡಲಾಗಿದೆ. ಲೆಕ್ಕ ಹಾಕೊಳ್ಳಿ, ಇನ್ನೊಂದಾಗಿದ್ರೆ ಗಂಟೆಗೊಂದೊಂದು ಅನ್ನೋ ಥರ ಆಗ್ತಾ ಇತ್ತು. 9 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇರುವಂತಹ 26ನೇ ತಾರೀಕು AMB ಸಿನಿಮಾಸಲ್ಲಿ ಬರೋಬ್ಬರಿ 23 ಶೋಗಳನ್ನು ಇಡಲಾಗಿದೆ. ಇನ್ನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ಬರೋದಾದ್ರೆ 400ರಿಂದ 500 ರೂಪಾಯಿಗಳ ಟಿಕೆಟ್ ರೇಟನ್ನು ನಿಗದಿಪಡಿಸಲಾಗಿದೆ. ಆದರೆ ಬುಕಿಂಗ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಯಿದೆ. ಇನ್ನು ಪ್ರಮೋಷನ್ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಟಾಕ್ಸಿಕ್ ಆರ್ಭಟ ಜೋರಾಗಿರೋದ್ರಿಂದ, ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋದ್ರಿಂದ ಕರ್ನಾಟಕ ಅಷ್ಟೇ ಅಲ್ಲದೆ ಟಾಕ್ಸಿಕ್ ಪೋಸ್ಟರ್ಸ್ ಆಗಿರ್ಬೋದು, ಟಾಕ್ಸಿಕ್ ಪ್ರಮೋಷನ್ ಆಗಿರ್ಬೋದು ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ಒಂದು ರೈಲ್ನಲ್ಲಿ ಟಾಕ್ಸಿಕ್ ಪೋಸ್ಟರ್ಗಳು ಆರ್ಭಟ ಮಾಡ್ತಾ ಇರುವಂಥದ್ದು. ಕೇವಲ ನಮ್ಮ ಬೆಂಗಳೂರು ಅಷ್ಟೇ ಅಲ್ಲದೆ ಕೋಲ್ಕತ್ತಾ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ಜೈಪುರ ಆಗಿರ್ಬೋದು, ಪುಣೆ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಈ ಥರ ಹಲವು ಕಡೆ ಟಾಕ್ಸಿಕ್ ಪೋಸ್ಟರ್ಸ್ ಪ್ರಚಾರವನ್ನು ತನ್ನದಾಗಿಸ್ಕೊಂಡು ಸಿನಿ ಪ್ರೇಕ್ಷಕರ ಎದುರಿಗೆ ಬರೋದಕ್ಕೆ ಸಿದ್ಧವಾಗ್ತಾ ಇದೆ. ಇನ್ನು ಚೆನ್ನೈ ಅಂಡ್ ಹೈದರಾಬಾದ್ನಲ್ಲಿ ಅಡ್ವಾನ್ಸ್ ಟಿಕೆಟ್ ಈ ಒಂದು ಬುಕಿಂಗ್ನ ಓಪನ್ ಮಾಡಿಲ್ಲ. ಅದು ಯಾಕೆ ಅಂತ ಹೇಳ್ಬಿಟ್ಟು ಸಿನಿಮಾ ತಂಡ ಅಧಿಕೃತವಾಗಿ ಹಂಚ್ಕೊಳ್ಳೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಕೇವಲ ಕರ್ನಾಟಕದಲ್ಲೇ, ಅದರಲ್ಲೂ ಬೆಂಗಳೂರಿನಲ್ಲೇ ಜಾಸ್ತಿ ಜನ ಇರೋದ್ರಿಂದ, ಎಲ್ಲ ಸಿನಿ ಪ್ರೇಕ್ಷಕರು ಇರೋದ್ರಿಂದ ಒಂದೇ ಒಂದು ದಿನದಲ್ಲಿ 1,00,000ಕ್ಕೂ ಅಧಿಕ ಒಂದು ಟಿಕೆಟ್ಸ್ ಬುಕಿಂಗ್ ಆಗಿರುವಂಥದ್ದು ನಿಜವಾಗ್ಲೂ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಇನ್ನು 3 ಗಂಟೆ 14 ನಿಮಿಷ ಇರುವಂತಹ ಒಂದು ಟಾಕ್ಸಿಕ್ ಸಿನಿಮಾದ ಡ್ಯೂರೇಷನಲ್ಲಿ ಏನೆಲ್ಲ ನೋಡಬಹುದು, ಏನು ಕತೆ ಇರಬಹುದು, ಏನು ಗುರು ಟಾಕ್ಸಿಕ್ ಟೀಸರ್ ಮೂಲಕನೇ, ಸಾಂಗ್ಸ್ ಮೂಲಕನೇ, ಟ್ರೇಲರ್ ಮೂಲಕನೇ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಪ್ಸಿದೆ ಅಂತ ಹೇಳ್ಬಿಟ್ಟು ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ರು. ಏನಿರಬಹುದು ಅಂತ ನೋಡೋದಾದ್ರೆ, ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಂತಹ ಒಂದು ಸಂದರ್ಭದ ಕಥೆಯನ್ನ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಇಂಡಿಯಾಗೆ ಸ್ವಾತಂತ್ರ್ಯ ಅಂತೂ ಸಿಗುತ್ತೆ, ಅದಾದ ನಂತರ ಗೋವಾ ಪೋರ್ಚುಗೀಸ್ ಅವರ ಆಡಳಿತದಲ್ಲೇ, ಅವರ ನಿಯಂತ್ರಣದಲ್ಲೇ ಇರುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಅಧಿಕಾರ ದರ್ಪ ಆಗಿರ್ಬೋದು, ದ್ರೋಹ ಆಗಿರ್ಬೋದು, ಮೋಸ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ಪರಸ್ಪರ ಎದುರಾದಾಗ ಆ ಒಂದು ಸಿಚುವೇಶನ್ ಇಂದ ಟಾಕ್ಸಿಕ್ ಸಿನಿಮಾದ ಕತೆ ಓಪನ್ ಆಗುತ್ತೆ ಅಂತ ಬುಕ್ ಮೈ ಶೋನಲ್ಲಿ ಟಾಕ್ಸಿಕ್ ಟೀಮ್ ಈಗಾಗಲೇ ಶೇರ್ ಮಾಡ್ಕೊಂಡಿದೆ. ಹಾಗೇನೆ ಈಗಾಗಲೇ ಬುಕ್ ಮೈ ಶೋನಲ್ಲಿ ಎಲ್ಲರೂ ಕೂಡ ಟಿಕೆಟನ್ನು ಮೊದಲ ದಿನವೇ ಬುಕ್ ಮಾಡ್ಕೊಂಡಿದ್ದಾರೆ. ಸೆನ್ಸಾರ್ ಮಂಡಳಿಗೆ ಬರೋದಾದರೆ A ಸರ್ಟಿಫಿಕೇಟ್ ಸಿಕ್ಕಿದೆ. ಟಾಕ್ಸಿಕ್ ಚಿತ್ರಕ್ಕೆ A ಸರ್ಟಿಫಿಕೇಟ್ ಸಿಕ್ಕಿದೆ. ಆ್ಯಂಡ್ ಕನ್ನಡ ಹಾಗೆಯೇ ಇಂಗ್ಲೀಷ್ನಲ್ಲಿ ಒಟ್ಟಿಗೆ ಶೂಟ್ ಆಗಿರುವಂತಹ ಟಾಕ್ಸಿಕ್ ಸಿನಿಮಾಕ್ಕೆ ಪಂಚತಾರೆಯರು, ನಮ್ಮ 5 ಜನ ನಾಯಕಿಯರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಾಯಕಿಯರಾಗಿದ್ದಾರೆ. ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಲೇಡಿ ಸೂಪರ್ ಸ್ಟಾರ್ ನಯನತಾರ, ಕಿಯಾರಾ ಅಡ್ವಾಣಿ, ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ ಅವರು, ಹುಮಾ ಕುರೇಶಿ ಆಗಿರ್ಬೋದು, ತಾರಾ ಸುತಾರಿಯಾ. ಸೊ ಪಂಚತಾರೆಯರ ಒಂದು ಆರ್ಭಟವನ್ನು ಹಾಗೆಯೇ ಅವರ ಒಂದಷ್ಟು ಸ್ಕ್ರೀನ್ ಪ್ರೆಸೆಂಟನ್ನು ನೀವು ಟ್ರೈಲರ್ ಮೂಲಕ ಆಗಿರ್ಬೋದು, ಸಾಂಗ್ಸ್ ಮೂಲಕ ಆಗಿರ್ಬೋದು ನೋಡಿದ್ದಾರೆ. ಒಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ
ರಿಲೀಸ್ಗೂ ಮೊದಲೇ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದೆ. ಪರಭಾಷಾ ಸಿನಿ ಪ್ರೇಕ್ಷಕರಾಗಿರ್ಬೋದು, ಹಾಗೆಯೇ ಸಿನಿ ಪಂಡಿತರು, ಅದರೊಟ್ಟಿಗೆ ಸಿನಿಮಾ ಮೇಕರ್ಸ್ ಅಂತೂ ಮುಖದ ಮೇಲೆ ಬೆರಳಿಟ್ಕೊಂಡು ಏನಪ್ಪ ಮಾಡ್ತಾ ಇದ್ದಾನೆ ಈ ಹುಡುಗ, ಎಲ್ಲಿದ್ದ ಇಷ್ಟು ದಿನ, ಏನು ಮಾಡಕ್ಕೆ ಹೊರಟಿದ್ದಾನೆ, ಇಷ್ಟು ಕ್ರೇಜಾ ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ಯೋಚನೆ ಮಾಡುವಂತಹ ಸಂದರ್ಭ. ಯಾಕಂತಂದರೆ ಮೊದಲ ದಿನವೇ 1,00,000 ಟಿಕೆಟ್ಸ್ ಆರಂಭ ಆಗಿದೆ ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ. ಇನ್ನೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಹತ್ರ ಹೋಗಿ ನೋಡುವಂಥವ್ರು ಎಷ್ಟು ಜನ ಇರ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ಆರ್ಭಟ ಆಗುತ್ತೆ, ಎಷ್ಟು ಥಿಯೇಟರ್ಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಮೂಲಕ ದರ್ಶನ ಕೊಡ್ತಾರೆ. ಅದರೊಟ್ಟಿಗೆ ಪರಭಾಷೆಗಳಲ್ಲಿ, ಅದರೊಟ್ಟಿಗೆ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ಕೋಟಿ ಕಲೆಕ್ಟ್ ಮಾಡುತ್ತೆ ಟಾಕ್ಸಿಕ್ ಅನ್ನುವಂಥದ್ದು ಸಿನಿ ಪಂಡಿತರ ಒಂದು ಲೆಕ್ಕಾಚಾರ ಆಗ್ತಾ ಇದೆ. ಒಟ್ಟಿನಲ್ಲಿ ಒಬ್ಬ ಕನ್ನಡದ ನಟ ಟಾಕ್ಸಿಕ್ ಸಿನಿಮಾದ ಮೂಲಕ ಆಗಿರ್ಬೋದು, KGF ಸರಣಿಗಳ ಮೂಲಕ ಆಗಿರ್ಬೋದು, ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಹೋಗಿ ಇವತ್ತು ದೇಶವೇ ಕರ್ನಾಟಕದ ನಟನತ್ತಾಗಿರ್ಬೋದು, ಕರ್ನಾಟಕದತ್ತ ತಿರುಗಿ ನೋಡ್ತಾ ಇದೆ ಅಂತಂದರೆ ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ಸಿನಿಮಾ ಇದು. ದಯವಿಟ್ಟು ಎಲ್ಲ ಕನ್ನಡಿಗರು ನಿಮ್ಮ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ನಿಮಗೆ ಸಿಗ್ತಾ ಇರುವಂತಹ ಒಂದು ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲಿ ಫ್ರೀ ಮಾಡಿಕೊಂಡು ಟಾಕ್ಸಿಕ್ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾ ರಂಗವನ್ನು ಬೆಳೆಸಿ ಅಂತಾನೆ ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಕನ್ನಡಿಗರು, ಹಾಗೆಯೇ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಕೂಡ. ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು. ಒಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ರಿಲೀಸ್ಗೂ ಮೊದಲೇ ಇಷ್ಟೊಂದು ದಾಖಲೆಗಳನ್ನು ಮಾಡ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದಮೇಲೆ ಯಾವ ರೀತಿಯಾದಂತಹ ದಾಖಲೆಗಳನ್ನು ಪುಡಿ ಮಾಡುತ್ತೆ, ಹಾಗೆಯೇ ಯಾವ ರೀತಿಯಾದಂತಹ ಹೊಸ ದಾಖಲೆಗಳನ್ನು ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಸುಮನ್ ಟಿವಿ ಹಾಗೆಯೇ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ನ ಬಿಗ್ಗೆಸ್ಟ್ ಅಪ್ಡೇಟ್. ಮತ್ತಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ ಹಾಗೆಯೇ ಸುಮನ್ ಟಿವಿ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.